ಕುಂಟೆ ಕರ್ಣ ಎಂದೇ ಹೆಸರಾಗಿರುವ ಚಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಚಂದ್ರಣ್ಣನವರ ಅಪಾರ ಅಭಿಮಾನಿ ಬಳಗ, ಕೋನನಕುಂಟೆ ವಾರ್ಡಿನ ಜನತೆ. ನಿಮ್ಮೆಲ್ಲರ ಅತ್ತು ಮೆಚ್ಚಿನ ಯುವ ನಾಯಕ ಅಧ್ಯಕ್ಷರು ಇನ್ನೇನು ಬರ್ತಾ ಇದ್ದಾರೆ. ಹೌದಾ? ಏಕೆ? ಸಂದರ್ಭದಲ್ಲಿ ವಿಶ್ ತುಂಬ ಸ್ನೇಹಿತರು, ಕಾರ್ಯಕರ್ತರು ಎಲ್ಲ ಏನಾಗಬೇಕು? ಎಲ್ರಿಗೂ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಹುಟ್ಟುಹಬ್ಬ ಮಾಡೋಗಿರಲಿಲ್ಲ, ಎಕ್ಸ್ಪೈರ್ ಆಗಿರೋ ಅವರ ಸುತ್ತ ಇತ್ತು, ನಾನು ಏನು ಮಾಡಲ್ಲ ಅಂದ್ಕೊಂಡೆ. ಈಗ ನನ್ನ ಸ್ನೇಹಿತರು ಅಂದರೆ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ, ಎಲ್ಲರೂ ಹೆಸರು ಹೇಳೋದಿಲ್ಲ. ಅವ್ರಿಗೆಲ್ಲ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಈ ಹುಟ್ಟುಹಬ್ಬ ಮುಂದಿನ ದಿನಗಳಲ್ಲಿ ನನಗೆ ಅನುಕೂಲ ಮಾಡಲಿ ಅಂತ ಮಾಡ್ತಿದ್ದಾರೆ. ಮುಂದಿನ ದಿನ ಎಲೆಕ್ಷನ್ ಬರ್ತಾ ಇದೆ, ನಾನು ಬೇಡ ಅಂತ ತುಂಬ ಹೇಳಿದ್ದೆ. ಏನು ಮುಂದಿನ ದಿನ ನನ್ನ ಸೇವೆ ನಮ್ಮ ಕೋಣನಕುಂಟೆ ವಾರ್ಡ್ ಅಂತಿತ್ತು, ಈಗೇನೋ ಚೇಂಜ್ ಆಗಿದೆ. ಅದರಲ್ಲಿ ಯಾವ್ದಾದ್ರು ಒಂದು ವಾರ್ಡಲ್ಲಿ ನಿಂತು ಗೆಲ್ಲಬೇಕು ಅಂತಾನೆ ನಮ್ಮ ಸ್ನೇಹಿತರ ಆಸೆ. ಗೆದ್ದರೆ ನಾನು ಅವ್ರ ಜೊತೆಯಾಗಿ ಅವ್ರ ಜೊತೆಯಲ್ಲಿ ಸದಾ ಇರ್ತೀನಿ ಅಂತ ಹೇಳಿ. ಆರ್.ಕೆ. ರಮೇಶ್ ಕೂಡ ಒಂದು ಒಳ್ಳೆ ಸಾರಥ್ಯದಲ್ಲಿ ಮುನ್ನಡೀತಾ ಇದ್ದಾರೆ. ಹೌದು, ಯಾರ್ಯಾರು ಲೀಡಿದ್ದಾರೆ, ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ, ನಮ್ಮ ಸೂರ್ಯಣ್ಣ ಮೇನ್. ನಮಗೆ ಬೆಂಗಳೂರು ಸೌತ್ ಅಂತಂದರೆ ಸೂರ್ಯಣ್ಣ ಅವ್ರ ನೇತೃತ್ವದಲ್ಲಿ ಯಾರಿಗಾರು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಸಾರಿ ಫಸ್ಟ್ MLA ಮಾಡಬೇಕು ಅಂತ ಇರೋದು. ಅದರಲ್ಲಿ ಮುಂಚೂಣಿಯಲ್ಲಿ ಆರ್.ಕೆ. ರಮೇಶ್ ಅವರು ಇದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು, ನನಗೂ ಒಳ್ಳೇದಾಗಬೇಕು. ಯಾಕೆಂದರೆ ಇಬ್ಬರು ಸೋತಿರೋ ಕ್ಯಾಂಡಿಡೇಟ್ಗಳು. ಆ ಒಂದು ಕಾರಣದಿಂದ ಈ ಸಾರಿ ಕಾಂಗ್ರೆಸ್ ಎಲ್ಲ ಭಾಗದಲ್ಲೂ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಮಾತಾಡ್ಸೋದೇನೋ ಕೇಳಿದ್ರಲ್ಲ, ಸನ್ಮಾನ್ಯ ಚಂದ್ರ ಅವರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು. ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರು ಸಮಾಜ ಸೇವೆ ಮತ್ತು ರಾಜಕೀಯ ಜೀವನದಲ್ಲೂ ಕೂಡ ಭಾಳ ಜನಕ್ಕೆ ಸಹಾಯ ಮಾಡಿ ಭಾಳ ಚಟುವಟಿಕೆಯಿಂದ ಇರುವಂಥ ಮನುಷ್ಯ. ಮತ್ತು ಸ್ನೇಹ ಪ್ರೀತಿ ಅಂದರೆ ಅವ್ರ ಹತ್ರ ಕಲಿತು ಭಾಳ ಸ್ನೇಹಿತರನ್ನ ಪ್ರೀತಿಯಿಂದ ನೋಡುವಂಥ ಮನೋಭಾವ ಉಳ್ಳುವಂಥ ಮನುಷ್ಯ. ಅವ್ರಿಗೆ ಮುಂದಿನ ದಿನಗಳಲ್ಲೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹುಟ್ಟುಹಬ್ಬದಲ್ಲಿ ವಿಷಯದಲ್ಲಿ ಇನ್ನೂ ಅನೇಕರು ಬರೋರಿದ್ದಾರೆ, ಎಲ್ಲರೂ ಬರಲಿ. ಮತ್ತು ರಾಜಕೀಯವಾಗಿ ಈ ವರ್ಷ ಏನು BBMP ಚುನಾವಣೆ ಹತ್ತಿರದಲ್ಲಿದೆ, ಒಂದು ವಾರ್ಡಿಂದ ಖಂಡಿತವಾಗ್ಲೂ ಅವ್ರು ಆರಿಸಿ ಬರಬೇಕು ಅಂತ ನಾನು